ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೂ ಕೂಡ. ಇವತ್ತು ಬಂದ್ಬಿಟ್ಟು ನಾವೀಗಲೇನ ಬೆಳಗಾವಿ ಇರೋ ರಾಯಚೂರು ಗ್ರೌಂಡ್ಗೆ ಬಂದಿದ್ವಿ, ಇಲ್ಲಿ ಅಗ್ರಿಕಲ್ಚರ್ ಗ್ರೌಂಡ್ಗೆ. ಇವತ್ತು 8ನೇ ತಾರೀಕು ಅಂದರೆ ಇವತ್ತು ಸ್ಟಾರ್ಟ್ ರ್ಯಾಲಿ. ಇಲ್ಲಿ ಬಂದ್ಬಿಟ್ಟು ಕೊಪ್ಪಳ ಡಿಸ್ಟಿಕ್ದ ಇವತ್ತು ರ್ಯಾಲಿ ಇತ್ತು, ಇವತ್ತು ಮತ್ತು ನಾಳೆ ಇದೆ. ಅಂದರೆ ರ್ಯಾಲಿಯಲ್ಲಿ ಯಾವ ಥರ ಡಾಕ್ಯುಮೆಂಟನ್ನು ಕೇಳ್ತಾ ಇದ್ದಾರೆ, ಸೊ ಎಂಟ್ರೆನ್ಸ್ ಯಾವ ಥರ ಇದೆ, ಎಷ್ಟು ಜನಗಳನ್ನು ಗ್ರೂಪ್ ಮಾಡಿ ಬಿಡ್ತಾ ಇದ್ದಾರೆ, ಹೈಟ್ನಲ್ಲಿ ಮತ್ತು ಚೆಸ್ಟ್ನಲ್ಲಿ ಏನೇನೆಲ್ಲ ತೊಂದರೆಗಳಾಗ್ತಾ ಇದೆ ಒಳಗಡೆ. ಸೊ ಇಲ್ಲಿ ಬಂದ್ಬಿಟ್ಟು ಈಗಲೇನ ಹುಡುಗರು ಈಗ ರನ್ನಿಂಗನ್ನು ಹೊಡೆದಕ್ಕೆ ಚಂದ. ಸೊ ಇವರು ಫೈನಲ್ ಅಂತಂದ್ರೆ ಹೈಟಲ್ಲಿ ಇಷ್ಟು ಜನ ನೋಡಿರ್ಬೋದು ನೀವು. ಇವರೆಲ್ಲ ಹೈಟ್ ಏನಪ್ಪ ಅಂದ್ರೆ 167 ಇದ್ದಾರೆ. ಸೊ ಇವರು ಆಲ್ಮೋಸ್ಟ್ ಆಲ್ ಅಷ್ಟು 166 ಹೈಟ್ ಇದ್ದಾರೆ. ಹೈಟ್ನಾಗ ಫೇಲ್ ಮಾಡಿದ್ದಾರೆ ಅಂತ ಹೇಳಿಸಿಂದ ನನಗೆ ಒಂಥರ ಶಾಕ್ ಆಯಿತು. ಅದಕ್ಕೋಸ್ಕರ ಅವ್ರ ಎಕ್ಸ್ಪೀರಿಯನ್ಸನ್ನು ಕೇಳೋಣ ಯಾವ ಥರ ಇತ್ತು ರ್ಯಾಲಿ, ಸೊ ಏನಂತ ಹೇಳಿಸಿಂದ. ಸೊ ಮಾರ್ನಿಂಗ್ ಎಷ್ಟು ಗಂಟೆಗೆ ಬಂದಿರಪ್ಪ ನೀವು? ಸರ್ ಮಾರ್ನಿಂಗ್ ಇಲ್ಲೇ 3 ಗಂಟೆಗೆ ಬಂದಿವಿ ಸರ್. 3 ಗಂಟೆಗೆ ಬಂದು ಪಾಳೆ ನಿಂತೀವಿ ಸರ್. ರೋಡ್ ಒಳಗೆ ಪಾಳೆ ನಿಂತು ನಮ್ಮನ್ನ 5:30 ಒಳಗೆ ಹಾಕೊಂಡ್ರು ಸರ್. 5:30 ಪ್ರತಿ ಗುಂಪಿಗೆ 100 ಮಂದಿ ಮಾಡ್ಯಾರ ಸರ್. ಒಂದು 5 ರಿಂದ 7 ಗ್ರೂಪ್ ಆಯಿತು ಸರ್. ಗುಂಪಿಗೆ 100 ಮಾಡಿ ಅಡ್ಮಿಟ್ ಕಾರ್ಡ್ ಅದಂತ ಆಧಾರ್ ಕಾರ್ಡ್ ನಮ್ದು ಏನು ನೇಮ್ ನೋಡಿ ಎಲ್ಲ ಕರೆಕ್ಟ್ ಐತೆ ಎಲ್ಲ ಡಾಕ್ಯುಮೆಂಟ್ ಏನು ಕೇಳ್ತಾರೆ? ಎಸ್ ಮಾರ್ಕ್ಸ್ ಕಾರ್ಡ್ ಏನು ಸರ್ ಬೇಕಾಗಿಲ್ಲ ಸರ್. ಅಡ್ಮಿಟ್ ಕಾರ್ಡ್ ಆಧಾರ್ ಕಾರ್ಡ್ ನೋಡಿ. ಏನೋ ಸಮಸ್ಯೆ ಆಗಿಲ್ಲ ಸರ್. ಗ್ರೌಂಡಿಂದ ಏನೋ ನಿನ್ನ ನೈಟ್ ಬಂದಿದ್ದಕ್ಕೆ ಒಂದು ಸ್ವಲ್ಪ ಸಮಸ್ಯೆ ಸರ್. ಮಳೆ ಜೋರ. ಫಸ್ಟ್ 1ನೇ ಗ್ರೂಪ್ ನಾವು ಹೊಡಿದ್ವಿ ಸರ್. ಟೈಮಿಂಗ್ ಫಸ್ಟ್ ಗ್ರೂಪ್ ಒಂದು ಸ್ವಲ್ಪ ಕಡಿಮೆ ಸರ್. 5 ಈ ರೀತಿ ಮಾಡಿದ್ದು ಸರ್ ನಮ್ಮ ಗ್ರೂಪ್ ಒಳಗೆ. ಬಟ್ ಐಟ ಒಂದು ಸ್ವಲ್ಪ ಸರ್ ನಮ್ಮೆಲ್ಲ ಊರಲ್ಲಿ ಚೆಕ್ ಮಾಡಿಸಿ 167 ಹಿಂಗೆ ಸಮಥಿಂಗ್ ಬರೋದು. ಬಟ್ ಇಲ್ಲಿ 165 ಒಂದು 2 ಸೆಂಟಿಮೀಟರ್ ಇದೆ ಸರ್. 3 ಸೆಂಟಿಮೀಟರ್ ಕಡಿಮೆ. ನಂಗೆ ಪ್ರಕಾರ ಸರ್ ಇಲ್ಲಿ ನಾವು ನೋಡೋ ಪ್ರಕಾರ ಮೋಸ್ಟ್ಲಿ 168 ಮ್ಯಾಗ ಇಡಕಂತ ನೋಡಿ ಸರ್. ಹೈಟ್ 168 ಮ್ಯಾಗ ಇಡಕಂತ ಸರ್. ಇಲ್ಲಿ ನೋಡ್ಕೋಬಹುದು ಇವ್ರು ಸ್ಟೂಡೆಂಟ್ ಹೇಳ್ತಿರ್ತಕ್ಕಂಥದ್ದು ನನಗೂ ಕೂಡ ಕಾನ್ಫಿಡೆಂಟ್ ಇದೆ. ಇವ್ರು 167 ಮಟ್ಟ ಹೈಟ್ ಇದ್ದಾರೆ. ಬಟ್ ಅಲ್ಲಿ ಹೈಟ್ ಯಾವ ಥರ ಇಡ್ತಿದಾರೆ ಅಂದ್ರೆ 168 ಮಟ್ಟನೂ ಹೈಟ್ ಇಡ್ತಿದ್ದಾರೆ ಅಂತಂತಾರೆ. ಯಾಕಂದ್ರೆ ಇವ್ರು ನೋಡಿದ್ರೆ ನಿಮಗೂ ಕೂಡ ಅನಿಸ್ಬೋದು ಇವ್ರು ಹೈಟ್ನಲ್ಲಿ ಪಾಸ್ ಆಗ್ತಾರೆ ಅಂತ ಹೇಳ್ಕೇಶಂದ. ಸೊ ನೆಕ್ಸ್ಟ್ ಮತ್ತು ನಿಮ್ಗೆ ಎಷ್ಟು ಜನಗಳನ್ನ ಎಕ್ಸಲೆಂಟ್ ತಗೋತಾ ಇದ್ದಾರೆ ಒಳಗಡೆ? ಎಕ್ಸಲೆಂಟ್ ಸರ್ ಇದರಿಂದ ಪ್ರತಿ ಗ್ರೂಪಿಗೆ 2 ಅಥವಾ 3 ಅಷ್ಟೇ ಸರ್ ಎಕ್ಸಲೆಂಟ್. ಫಸ್ಟ್ ಗ್ರೂಪಿಗೆ ನಾವು ಹೊಡಿದ ಪ್ರಕಾರ 3 ಸರ್. ಸೆಕೆಂಡ್ ಗ್ರೂಪ್ ಒಂದಾಗಿದೆ ಸರ್. ಥರ್ಡ್ ಗ್ರೂಪ್ 3 ಸರ್. ಅಷ್ಟೇ 5 ಜನದ ಒಳಗಡೆ ತೊಗೊಂತಾರೆ ನೋಡಿ ಸರ್. ಎಕ್ಸಲೆಂಟ್ ಅಷ್ಟೇ ಸರ್. 2 3 ಅಷ್ಟೇ. ಹೈಟ್ನಲ್ಲಿ ಯಾವ ಥರ ಮೆಜರ್ಮೆಂಟ್ ನಾರ್ಮಲ್ ಮೆಜರ್ಮೆಂಟ್ ಐತೆನಾ ಅಥವಾ ಎಂಗಲ್ ಕೊಟ್ಟಿದ್ದಾರೆ? ಹೈಟ್ ಚೆಕಿಂಗ್ ಸರ್ ನಾರ್ಮಲ್ ಐತೆ. ಅದೇನು ಹೈಟ್ ಅಪ್ ಡೌನ್ ಮಾಡೋದು ಏನಿಲ್ಲ, ಡೈರೆಕ್ಟ್ ಎಂಗಲ್ನಾಗ ಚೆಕ್ ಮಾಡ್ತಾರೆ. ಮ್ಯಾಗ ಇಂತ ಅಷ್ಟೇ ನಾರ್ಮಲ್ ಐತೆ ಸರ್. ಜಸ್ಟಿಂದ ಎದ್ರದ್ದು ಏನು ಸಮಸ್ಯೆ ಸರ್. ಬಟ್ ಹೈಟಿಂದ ಭಾಳ ಐತೆ. ಫಸ್ಟ್ಗೆ ಈಗ ರನ್ನಿಂಗ್ ಹೊಡೆದ ತಕ್ಷಣ ಮತ್ತೇನು ಚೆಕ್ ಮಾಡ್ತಾರೆ? ಸೆಕೆಂಡ್ ಸರ್ ಜಿಗ್ಜಾಗ್ ಸರ್. ಜಿಗ್ಜಾಗ್ ಫುಲ್ ಅಪ್ಸ್ ಯಾವ ಥರ ಗ್ರಿಪ್ ಇದೆ ನೋಡಿ. ಗ್ರಿಪ್ ಇದೆ ಸರ್. ಸೂಪರ್ ಚೆನ್ನಾಗಿದೆ ಸರ್. ಹೈಟಿಂದ ಒಂದು ಸಮಸ್ಯೆ ಮಾಡಿ ಸರ್. ಹೈಟಿಂದ ಎಲ್ಲ ಗ್ರೌಂಡ್ ನೋಡೋದ್ರೆ ಎಲ್ಲ ನೀಟ್ ಇತ್ತು. ಬಟ್ ಮಳೆ ಆದ್ರದ್ದು ಸಮಸ್ಯೆ ಅದು ಒಂದು ಆಯ್ತು ಸರ್. ಮತ್ತೆ ಅದು ಬಿಟ್ಟರೆ ಮತ್ತೇನಿಲ್ಲ ಸರ್. ಹೈಟಿಂದ ಒಂದು ನೋಡ್ಕೋಬೋದು. ನಿನ್ನೆ ಮಳೆ ಆಗೈತಿ. ಮಳೆ ಆದರೂ ಕೂಡ ಆಲ್ಮೋಸ್ಟ್ ಅಲ್ಲಿ ಇವರು ಕೂಡ ರನ್ನಿಂಗ್ ಹೊಡಿತಾರೆ. ಅಂದರೆ ಪ್ರಾಕ್ಟೀಸೇ ಇಲ್ಲ ಅಂತ ಇವ್ರದ್ದು ಆಲ್ಮೋಸ್ಟ್ ಅಲ್ಲ 7 ಡೇಸ್ನಲ್ಲಿ. ಯಾಕಂದರೆ ಬೆಳಗಾವಿ ಇರೋದ್ರಿಂದ ಭಾಳಷ್ಟು ಕಡಿಮೆ ಟೈಮಿಂಗ್ ಕೂಡ ಕೊಟ್ಟಿದ್ರು. ಆದರೂ ಕೂಡ ಇವರು ರನ್ನಿಂಗ್ ಹೊಡೆದ್ಬಿಟ್ಟು ಸೊ ಹೈಟ್ನಲ್ಲಿ ಫೇಲ್ ಆಗಿದ್ದಾರೆ ಅಂತ ಹೇಳ್ಕೇಸಿಂದ ಸ್ವಲ್ಪ ಬೇಜಾರಾಗಿದ್ದಾರೆ. ಅದರ ಯಾರಾದರೂ ನೀವು ಹೈಟ್ ಫೇಲ್ ಆಗಿದೆ ಅಂತ ಹೇಳ್ಕೇಸಿಂದ ಯಾರು ಕೂಡ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇವ್ರಿಗೆ ಒಂದೇ ಪ್ರಯತ್ನ ಅಲ್ಲ, ಸಾಕಷ್ಟು ಪ್ರಯತ್ನಗಳಿದಾವೆ. BSF ಕೂಡ ಕಾಲ್ಫರ್ ಮಾಡಿದ್ದಾರೆ. SSC GDಯಲ್ಲಿ ಅಕಸ್ಮಾತ್